ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನೀವು ಆರಾಮದ್ರಿ, ನಾವು ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಬರ್ರಿ. ಇವತ್ತು ಸಂಡೇ ಐತೆ. ಇವತ್ತು ಸಾಗು ಮಾಡಾಕತ್ತೀನಿ ನೋಡ್ರಿ. 1 ಕಪ್ ವಟಾಣಿ ಕಾಳು ರೀ, ನೈಟ ನೆನೆ ಇಟ್ಟಿದ್ದೆ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಹಾಕ್ಕೊಂಡು, ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ಮುನ್ಗೋಷ್ಟು ನೀರು ಹಾಕಿ 2 ವಿಜಿಲ್ ಹೊಡ್ಸಿದ್ರೆ ತರಕಾರಿ ಎಲ್ಲ ಬೆಂದೋಗುತ್ತೆ ನೋಡ್ರಿ. ಅದಕ್ಕೊಂದು ಮಸಾಲೆ ರುಬ್ಕೊಂಡು ಬರ್ರಿ. ಸ್ವಲ್ಪ ಕೊಬ್ಬರಿ, ಒಂದು 4 ಮೆಣಸಿನ್ಕಾಯಿ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ, 1-2 ಸ್ಪೂನು ಪುಟಾಣಿ ಹಾಕ್ಕೊಂಡು, ಸ್ವಲ್ಪ ಪುದೀನ ಹಾಕ್ಕೊಂಡು, ಗಸಗಸೆ ಹಾಕ್ಕೊಂಡು, ಸ್ವಲ್ಪ ಸೋಪ್ ಹಾಕ್ಕೊಂಡಿನಿ ನೋಡ್ರಿ. ಸ್ವಲ್ಪ ಚಕ್ಕಿ, ಏಲಕ್ಕಿ, 1-2 ಲವಂಗ ಹಾಕ್ಕೊಂಡು, ಇಷ್ಟರೊಳಗೆ ಅದನ್ನು ಮಿಕ್ಸಿ ಮಾಡ್ಕೊಂಬರೋದ್ರಾಗ ಇದ್ರಲ್ಲಿ ತರಕಾರಿನೂ ಬೆಂದಿತ್ತು ರೀ. ಇವಾಗ ಸಾಗು ಮಾಡೋದು ನೋಡಂಬರ್ರಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕ್ಕೊಂಡೆ ನೋಡ್ರಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ರುಬ್ಕೊಂಡು, ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿವಲ್ಲ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಬೇಕ್ರಿ ಅಷ್ಟೇ. ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು, ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೊಂಡು, ಸ್ವಲ್ಪ ಅರಶಿನ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಮುಚ್ಚಿ ಒಂದು 5-6 ನಿಮಿಷ ಕುದಿಸಿದ್ರೆ ಸಾಗು ನೋಡ್ರಿ ರೆಡಿ ಆಯ್ತದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಾಗು ಮಸ್ತ್ ಆಯ್ತು ರೀ. ಪೂರಿ ಜೋಡಿ ಅಂತೂ ಸೂಪರ್ ಕಾಂಬಿನೇಷನ್. ಇದು ಪೂರಿ ಸ್ವಲ್ಪ ಮಾಡುವ ಹೊತ್ನಾಗ ನಾನು ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಂಡಿನಿ ರೀ. ಸ್ವಲ್ಪ ದಪ್ಪಾಗೆ ಲಟ್ಟಿಸ್ಕೊಂಡು ಈ ಥರ ಎಣ್ಣೆ ಹಾಕೋಬೇಕ್ರಿ. ಅದಕ್ಕೆ ಚೆನ್ನಾಗಿ ಉಬ್ಬಿಕಾಟ ಸಾಫ್ಟ್ ಆಗ್ತದೆ ನೋಡ್ರಿ ಪೂರಿ. ಇವತ್ತಿನ ನಾಷ್ಟ ಇದಾಯ್ತು ನೋಡ್ರಿ ನಮ್ಮ ಮನೆಯಲ್ಲಿ. ಎಲ್ಲರೂ ಇಷ್ಟಪಟ್ಟು ತಿಂದರು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.